ಯಾಕಂತಂದ್ರ ಮಂತ್ಲಿ ಪೇಮೆಂಟ್ ಮಾಡೋದಿಲ್ಲ ಅವರು. ಆಮ್ಯಾಗ ಪೇಮೆಂಟ್ ನೀವು ಸರ್ಕಾರದಿಂದ ಎಷ್ಟು ಕಾಂಟ್ರಾಕ್ಟರ್ ಕೊಡ್ತಿರಲ್ಲ ಅಷ್ಟು ಸರಿಯಾಗಿ ಹಣವನ್ನ ಕೆಲಸ ಮಾಡೋರಿಗೆ ಒದಗಿಸೋದಿಲ್ಲ. ಆಮೇಲೆ ESI ಅನ್ಕ ಸರಿಯಾಗಿ ತುಂಬುದಿಲ್ಲ ಅಂತ ಹೇಳಿದಾರೆ. ಅವ್ರ ಮೇಲೆ ಯಾವುದೇ ರೀತಿಯ ಅಂತ ಕ್ರಮಗಳು ಇನ್ನೂವರೆಗೆ ನಾವು ಎಷ್ಟು ಕಂಪ್ಲೇಂಟ್ ಮಾಡಿದ್ರು ಸಹಿತ ಇದನ್ನ ಮಾಡೋದಿಲ್ಲ. ಮತ್ತೆ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ 5 ತಿಂಗಳಿಗೊಮ್ಮೆ ಸ್ಯಾಲ್ರಿ ಕೊಡುವಂತ ವ್ಯವಸ್ಥೆಯನ್ನು ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ನಾವು ಸರ್ಕಾರದಿಂದ ಯಾಕೆ ಥರ್ಡ್ ಪರ್ಸನ್ ಯಾಕೆ ಕೊಟ್ಟಿರ್ತೀವಿ? ಸರ್ಕಾರದಿಂದ ಮಂತ್ಲಿ ಕೊಡಕ್ ಆಗೋದಿಲ್ಲ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅವ್ರಿಗೆ ಕೊಟ್ಟಿರ್ತೀವಿ. ಬಟ್ ಅವ್ರು ಸರ್ಕಾರದಿಂದ ಹಣವನ್ನ ತೆಗೆದುಕೊಂಡು ಆ ನಂತರ ಗುತ್ತಿದಾರಿ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಇದನ್ನ ಬಂದ್ ಮಾಡಿ ಹೊಸ ರೂಪದಲ್ಲಿ ತೆಗೆದುಕೊಂಡು ಕೆಲಸವನ್ನು ಮಾಡಿ. ಅವ್ರು ಮಾತಾಡ್ಲಿ ಮುಗಿ 7,000 6,000 ಕೊಡ್ತಾ ಆಯ್ತು. ಒಬ್ಬೊಬ್ರು ಮಾತಾಡಿ ಒಂದು ಪಾಲಿಸಿ ತರಬೇಕ್ರಿ. ಆಯ್ತು, ಕರೆಕ್ಟ್. ಅದರಿಂದ ಬಡವರಿಗೆ ಹಾಕಿ ಬದುಕಬೇಕು. ನೌಕರಸ್ಥ ಎಲ್ಲಾ ಕಾಂಟ್ರಾಕ್ಟ್ ಇಟ್ಕೊಂಡ್ರೆ ಎಲ್ಲ ಗುತ್ತಿಗೆದಾರ ಅವ್ರು ಎದ್ರು ಅಂದ್ರು ಮುಗೀತು. ಈಗ ಸನ್ಮಾನ್ಯ ಅಧ್ಯಕ್ಷರು, ಇದೊಂದು ಗಾಢವಾದ ಸಮಸ್ಯೆ. ಈ ರಾಜ್ಯದಲ್ಲಿ ನಿರುದ್ಯೋಗಿ ಸಮಸ್ಯೆ ಈ ದೇಶದಲ್ಲಿ ತಾಂಡವಾಡ್ತಾ ಇರುವಂತ ಸಂದರ್ಭದಲ್ಲಿ ಬಹಳ ಜನ ಗ್ರಾಜುಯೇಟ್ಸು ಎಲ್ಲರೂ ಸೇರಿ ಹೊರಗುತ್ತಿಗೆ ಈ ಹಾಸ್ಪಿಟಲ್ ಕಸ ಹೊಡೆಯಕ್ಕೂ ಸೇರ್ಕೊಂಡಿದ್ದಾರೆ. ಆದಂತರು ನಾನು ಪರೀಕ್ಷೆ ಮಾಡಿದ್ದೆ. ಅದರಿಂದ ಅವ್ರನ್ನ ಹೆಂಗ್ ನಡೆಸ್ಕೊತಾ ಇದ್ದಾರೆ ಈ ಕಂಪನಿಯವರು ಅಂದ್ರೆ, ಯಾರು ಗುತ್ತಿಗೆದಾರ ಇರ್ತಾನೆ, ಹೊರಗುತ್ತಿಗೆಯ ನೌಕರರನ್ನ ಜನಗಳನ್ನ ಸಪ್ಲೈ ಮಾಡೋ ಏಜೆಂಟ್ಗಳಿದಾರಲ್ಲ, ಇವ್ರಿಗೆ ಜೀವನದಲ್ಲಿ ಒಳ್ಳೇದಾಗಲ್ಲ. ಇವ್ರು ಮಾಡ್ತಾ ಇರೋಂಥ ಕರ್ಮಕಾಂಡ ಪಾಪ ಸರ್ಕಾರಕ್ಕೆ, ಮಂತ್ರಿಗಳಿಗೆ, ನಮ್ಮ ಕಾರ್ಮಿಕ ಸಚಿವರಿಗೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಹಾಸ್ಪಿಟ್ಲಲ್ಲಿ ಮಾಡ್ಕೊತಾರೆ, 10-15 ಜನ ಸಪ್ಲೈ ಮಾಡಕ್ ಮಾಡ್ಕೊತಾರೆ ಇವ್ರನ್ನ. ಅವ್ರಿಗೆ ಎಷ್ಟು ಕೊಡ್ತಾರೆ ಗೊತ್ತಾ? ಇವ್ರು 15,000 ರೂಪಾಯಿ ಕೊಟ್ರೆ ಅವನಿಗೆ 17-18 ಕೊಡ್ತಾರೆ. ಅವ್ರಿಗೆ 10,000 11,000 ಕೊಡ್ತಾರೆ. ಅವು ಕಂಪ್ಲೇಂಟ್ ತಗೊಂಡು ನಮ್ಮ ಮಂತಕ್ಕೆ ಬರ್ತವೆ. ನಾವು ಹೋಗಿ ಕೇಳಿದ್ರೆ ಏನ್ ಮಾಡೋಣ, ಅಲ್ಲೈತೆ ಖರ್ಚು ಇಲ್ಲೈತೆ ಖರ್ಚು ಅಂತಾನೆ. ಅವನಿಗೇನೈತೆ ಖರ್ಚು? ಆ ಕಾಂಟ್ರಾಕ್ಟರ್ಗೆ ಅವನು 17 ಜನನ ಹಿಡ್ಕೊಬಂದು ಕೆಲಸ ಮಾಡಿಸೋದು ಅಷ್ಟೇ ಒಂದು ಕೆಲಸ. ಅವನಿಗೇನ್ ಖರ್ಚಿರುತ್ತೆ? ಅದ್ರಲ್ಲಿ ಯಾರು ಏನ್ ಕೇಳಕ್ ಬರ್ತಾರ ಅವನಿಗೆ? ಅವನು ಹೇಳ್ತಾನೆ 17,000 ಅಂದ್ರೆ ಅದೈತೆ ಇದೈತೆ ಅಂದ. ಸಿಕ್ಕಾಬಟ್ಟೆ ಜಗಳ ಮಾಡಿದೀವಿ. ಇದು ಒಂದೇ ಅಲ್ಲ, QNS ಕಂಪನಿಯಿಂದ ಹಿಡಿದು ಏನೇನು ಕಂಪನಿಗಳು ಈ ಸಪ್ಲೈ ಮಾಡ್ತಾರೆ, ಜನಗಳನ್ನ ಸಪ್ಲೈ ಮಾಡೋದು, ಇದು ಜನಗಳನ್ನ ಸಪ್ಲೈ ಮಾಡ್ತಾ ಇಲ್ಲ ಇವರು. ಜನಗಳನ್ನ ತಲೆ ಹಿಡಿತಾವ್ರಿ ಇವರು. ಈ ಕಂಪನಿಗಳು. ಈ ರೂಲ್ಸ್ ಚೇಂಜ್ ಆಗ್ಬೇಕು. ಈ ಕಾನೂನು ಬದಲಾವಣೆ ಆಗ್ಬೇಕು. ಆ ಏನು ನಿರ್ಗತಿಕರು ಪಾಪ 10,000 8,000ಕ್ಕೆ ಹೋಗಿ ಅಲ್ಲಿ ಜೀವನ ಮಾಡ್ತಾ ಇದಾರೆ, ಬಾಳಿಗೆ ಒಂದು ಬೆಳಕು ಕೊಡಬೇಕು. ಇದು ದೊಡ್ಡ ಚರ್ಚೆ ಆಗ್ಬೇಕಿದು ಈ ಸಂದರ್ಭದಲ್ಲಿ. ಅಂತ ಅಧ್ಯಕ್ಷರೇ ಸರ್ ಉತ್ತರ ಕೇಳುವ ಸರ್, ಅವ್ರು ಉತ್ತರ ಕೇಳುವ, ಉತ್ತರ ಕೇಳುವ, ಮಂತ್ರಿಗಳು ಉತ್ತರ ಕೇಳಿ. ಬಸಂತಪ್ಪ ಕೂತ್ಕೊಳ್ಳಿ, ಉತ್ತರ ಕೇಳಿ. ಅಧ್ಯಕ್ಷರೇ ಒಂದೇ ನಿಮಿಷ ಬಸಂತಪ್ಪ ಕೂತ್ಕೊಳ್ಳಿ. ಅಧ್ಯಕ್ಷರೇ ಶಿವಲಿಂಗೌಡ್ರೆ, ಅಧ್ಯಕ್ಷರೇ ಹೇಳೋಣ. ಅಧ್ಯಕ್ಷರೇ ಇದೇನಾಗಿದೆ ಅಧ್ಯಕ್ಷರೇ? ಅಣ್ಣ ಇರ್ಲಣ್ಣ, ಆಯ್ತು ಬಿಡಣ. ಅಧ್ಯಕ್ಷರೇ ಇದೇನಾಗಿದೆ, ಇಡೀ ರಾಜ್ಯದಲ್ಲಿ ಒಂದು ಏನು ಕಾಂಟ್ರಾಕ್ಟ್ ತಗೊಂಡು ಆಸ್ಪತ್ರೆಗಳಿಗೆ ಬೇಬಿಲಾಗಿ ಕೊಡ್ತಾರೆ, ದೊಡ್ಡ ದಂಧೆ ಅಧ್ಯಕ್ಷರೇ ಇದು. ಇದನ್ನ ಏನಾದ್ರು ಮಾಡಿ ಸರ್ಕಾರ ಏನ್ ಮಾಡ್ತು ಅಂದ್ರೆ, ಡೈಲಿ ವೇಸ್ ಕೊಟ್ರೆ ಅವ್ರಿಗೆ ಆ ಹಕ್ಕು ಬರ್ತದೆ ಅಂತೇಳಿ ಅದು ತಪ್ಪಿಸ್ಲಿಕ್ಕೋಸ್ಕರ ಈ ಮೆಥಡ್ ಮಾಡಿದ್ರು. ಆದ್ರೆ ಇವತ್ತು ಸರ್ಕಾರದಿಂದ 18,000 ಕೊಡ್ತಾರೆ. ನನ್ನ ಪ್ರಕಾರ ಅವ್ರಿಗೆ ಮುಟ್ತಾ ಇರ್ತಕ್ಕಂಥದ್ದು 10,000 ಮಾತ್ರ. ಅವ್ರೇನ್ ಹೇಳ್ತಾರೆ, ಒಂದ್ ಕಡೆ GST ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಅಣ್ಣ ಹೇಳಿದಂಗೆ ಆಫೀಸ್ ಎಕ್ಸ್ಪೆನ್ಸ್ ಅಂತ ಹೇಳ್ತಾರೆ. ಇವೆಲ್ಲ ಅಧ್ಯಕ್ಷರೇ ಇದಕ್ಕೆ ಕಾರ್ಮಿಕ ಸಚಿವರು ಬಹಳ ಪ್ರಬುದ್ಧರು ಕೂಡ, ಬಹಳ ಜನರ ಬಗ್ಗೆ ಕಾಳಜಿ ತೆಗೆದಿದ್ದಾರೆ. ಈ ಇಲಾಖೆಯಲ್ಲಿ ಇವತ್ತು ಎಷ್ಟಿದೆ ಅಂತಂದ್ರೆ, ಈ ಕಾರ್ಮಿಕರು ಯಾವ ಕಾರ್ಮಿಕರಾಗ್ಬೋದು, ಕಾರ್ಮಿಕರು ಕೂಡ ಅನೇಕ ಸೌಲಭ್ಯಗಳು ಮಧ್ಯವರ್ತಿಗಳ ಪಾಲಾಗ್ತಾ ಇದ್ದಾವೆ, ಕಾಂಟ್ರಾಕ್ಟ್ ಬೇಸಿಸ್. ಆದ್ರೆ ದಯಮಾಡೋದನ್ನು ಇವತ್ತು ಸಚಿವರು ಗಮನ ಹರಿಸಬೇಕು. ಇವತ್ತೇನು ಜನ ಅಲ್ಲಿ ಬರ್ತಕ್ಕಂಥ ಲೇಬರ್ ಕ್ಲಾಸ್, ಹಾಸ್ಪಿಟಲ್ ಟೈರ್ ಕ್ಲೀನ್ ಮಾಡ್ತಕ್ಕಂಥವ್ರು, ಒರೆಸ್ತಕ್ಕಂಥವರು, ಅನೇಕ ಇಲಾಖೆಗಳಲ್ಲಿ ಲೇಬರ್ ಕ್ಲಾಸ್. ಅದಕ್ಕೆ ಸಮಗ್ರವಾಗಿ ಏನಾದರೂ ಕೂಡ ಯೋಚನೆ ಮಾಡಿ ಆ ಪಟ್ಟಿದ ಹೊರತಂದು ಕನಿಷ್ಠ ಪಕ್ಷ ಹಿಂದೆ ಏನಿತ್ತು
ನೇರವಾಗಿ ಹಣ ಪಾವತಿ ಮಾಡೋ ವ್ಯವಸ್ಥೆಯನ್ನ ಮಾಡಬೇಕು ಅಂತೇಳಿ ನಾನು ಇಡೀ